ಆಥರ್ ಸ್ಟೀವನ್ ರವರು ಜಗತ್ತಿನ 100 ಯಶಸ್ವಿ ವ್ಯಕ್ತಿಗಳನ್ನು ಸಂದರ್ಶಿಸಿ ಅವರಿಂದ ಕಲಿತಂಥ 33 ಅತ್ಯಮೂಲ್ಯ ನಿಯಮಗಳನ್ನು ಈ ಪುಸ್ತಕದಲ್ಲಿ ಸರಳವಾಗಿ ಮತ್ತು ಪ್ರಾಯೋಗಿಕವಾಗಿ ವಿವರಿಸಿದ್ದಾರೆ. ಕೇವಲ ಸ್ಫೂರ್ತಿದಾಯಕ ಮಾತುಗಳಿಲ್ಲದೆ ಪ್ರತಿದಿನದ ಜೀವನದಲ್ಲಿ ಬಳಸಬಹುದಾದಂಥ ತಂತ್ರಗಳನ್ನು ಇದು ಒಳಗೊಂಡಿದೆ. 5 ಬಕೆಟ್ಗಳ ನಿಯಮ. ಫಿಲ್ ಯುವರ್ ಬಕೆಟ್ಸ್ ಇನ್ ದ ರೈಟ್ ಆರ್ಡರ್. ಲೇಖಕರ ಪ್ರಕಾರ ಪ್ರತಿಯೊಬ್ಬರ ವೃತ್ತಿ ಜೀವನದಲ್ಲಿ 5 ಪ್ರಮುಖ ಬಕೆಟ್ಗಳಿರುತ್ತವೆ. ಜ್ಞಾನ ಅಂದರೆ ನಾಲೆಡ್ಜ್, ಕೌಶಲ್ಯ ಅಂದರೆ ಸ್ಕಿಲ್ಸ್, ಜನರ ಸಂಪರ್ಕ ಅಂದರೆ ನೆಟ್ವರ್ಕ್, ಸಂಪನ್ಮೂಲಗಳು ಅಂದರೆ ರಿಸೋರ್ಸಸ್ ಮತ್ತು ಖ್ಯಾತಿ ಅಂದರೆ ರೆಪ್ಯುಟೇಷನ್. ನೀವು ಯಶಸ್ವಿಯಾಗಬೇಕೆಂದರೆ ಇವುಗಳನ್ನು ಇದೇ ಕ್ರಮದಲ್ಲಿ ತುಂಬಿಸಬೇಕು. ಉದಾಹರಣೆಗೆ, ನೀವು ಮೊದಲು ಜ್ಞಾನ ಮತ್ತು ಕೌಶಲ್ಯವನ್ನು ಗಳಿಸುವತ್ತ ಗಮನ ಹರಿಸಬೇಕು. ಏಕೆಂದರೆ ನಾಳೆ ನೀವು ಬಿಸ್ನೆಸ್ನಲ್ಲಿ ಸೋತು ನಿಮ್ಮ ಹಣ, ಕಾಂಟ್ರಾಕ್ಟ್ಸ್ ಮತ್ತು ಹೆಸರು ಎಲ್ಲವನ್ನು ಕಳೆದುಕೊಂಡರೂ ಕೂಡ ನಿಮ್ಮ ತಲೆಯಲ್ಲಿರುವಂಥ ಜ್ಞಾನ ಮತ್ತು ಕೈಯಲ್ಲಿರುವಂಥ ಕೌಶಲ್ಯವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಇವೆರಡರ ಬಲದಿಂದ ನೀವು ಮತ್ತೆ ಉಳಿದೆಲ್ಲವನ್ನು ಗಳಿಸಬಹುದು. ಯುವ ಜನರು ಕೇವಲ ಹಣದ ಹಿಂದೆ ಓಡದೆ ಸ್ಕಿಲ್ಸ್ಗಳನ್ನು ಕಲಿಯಲು ಹೆಚ್ಚಿನ ಸಮಯ ಮೀಸಲಿಡಬೇಕೆನ್ನುತ್ತಾರೆ ಲೇಖಕರು. ನೆಕ್ಸ್ಟ್, ಕಲಿಯಲು ಕಲಿಸಬೇಕು. ಕ್ರಿಯೇಟ್ ಆನ್ ಆಬ್ಲಿಗೇಷನ್ ಟು ಟೀಚ್. ಒಂದು ವಿಚಾರವನ್ನು ನೀವು ಸಂಪೂರ್ಣವಾಗಿ ಕರಗತ ಮಾಡಿಕೊಳ್ಳಬೇಕೆಂದರೆ ಬರೀ ಪುಸ್ತಕ ಓದಿದರೆ ಸಾಲದು. ಅದನ್ನು ಬೇರೆಯವರಿಗೆ ಕಲಿಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಇದನ್ನೇ ರಿಚರ್ಡ್ ಫೇನ್ಮ್ಯಾನ್ ತಂತ್ರ ಎನ್ನುತ್ತಾರೆ. ಉದಾಹರಣೆಗೆ, ನೀವು ಹೊಸ ಸಾಫ್ಟ್ವೇರ್ ಅಥವಾ ಮಾರ್ಕೆಟಿಂಗ್ ತಂತ್ರವನ್ನು ಕಲಿತರೆ ಅದನ್ನು ಒಬ್ಬ ಚಿಕ್ಕ ಮಗುವಿಗೆ ಅಥವಾ ಆ ವಿಷಯದ ಬಗ್ಗೆ ಗಂಧ ಗಾಳಿಯೂ ಗೊತ್ತಿಲ್ಲದಂಥ ನಿಮ್ಮ ಸ್ನೇಹಿತನಿಗೆ ಸರಳವಾಗಿ ವಿವರಿಸಲು ಪ್ರಯತ್ನಿಸಿ. ಆ ರೀತಿ ವಿವರಿಸುವಾಗ ನೀವು ಎಲ್ಲಿ ತಡವರಿಸುತ್ತೀರೋ ಅಥವಾ ಗೊಂದಲಕ್ಕೆ ಒಳಗಾಗುತ್ತೀರೋ ಅಲ್ಲಿ ನಿಮ್ಮ ಜ್ಞಾನ ಇನ್ನೂ ಅಪೂರ್ಣವಾಗಿದೆ ಎಂದರ್ಥ. ಕಲಿಸುವ ಜವಾಬ್ದಾರಿ ಇದ್ದಾಗ ಮಾತ್ರ ನಮ್ಮ ಮೆದುಳು ವಿಷಯಗಳನ್ನು ಆಳವಾಗಿ ಗ್ರಹಿಸುತ್ತದೆ. ನೆಕ್ಸ್ಟ್, ಎಂದಿಗೂ ನೇರವಾಗಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಬೇಡಿ. ಯು ಮಸ್ಟ್ ನೆವರ್ ಡಿಸ್ಅಗ್ರಿ. ನಾವು ಸಾಮಾನ್ಯವಾಗಿ ಯಾರಾದರೂ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ತಕ್ಷಣ ಇಲ್ಲ, ನೀವು ಹೇಳುವುದು ತಪ್ಪು ಎಂದು ವಾದಕ್ಕಿಳಿಯುತ್ತೇವೆ. ಆದರೆ ಯಾವುದೇ ಸಂಬಂಧ ಅಥವಾ ಬಿಸ್ನೆಸ್ನಲ್ಲಿ ಹೀಗೆ ಮಾಡುವುದು ದೊಡ್ಡ ತಪ್ಪು ಎನ್ನುತ್ತಾರೆ ಆಥರ್ ಸ್ಟೀವನ್. ಉದಾಹರಣೆಗೆ, ನಿಮ್ಮ ಬಾಸ್ ಅಥವಾ ಗ್ರಾಹಕರ ಜೊತೆ ಚರ್ಚಿಸುವಾಗ ಅವರು ಹೇಳಿದ್ದನ್ನು ನೇರವಾಗಿ ತಿರಸ್ಕರಿಸುವ ಬದಲು ಮೊದಲು ಅವರು ಹೇಳಿದಂಥ ವಿಚಾರದಲ್ಲಿ ನೀವು ಒಪ್ಪುವ ಒಂದು ಸಣ್ಣ ಅಂಶವನ್ನು ಹುಡುಕಿ ಹೇಳಿ. ನೀವು ಹೇಳಿದಂಥ ಈ ಪಾಯಿಂಟ್ ನನಗೆ ತುಂಬ ಇಷ್ಟವಾಯಿತು ಎಂದು ಮಾತನ್ನು ಶುರು ಮಾಡಿ. ಆಮೇಲೆ ಮೆಲ್ಲಗೆ ನಿಮ್ಮ ಭಿನ್ನಾಭಿಪ್ರಾಯವನ್ನು ಸೇರಿಸಿ. ಇದರಿಂದ ಎದುರಿನ ವ್ಯಕ್ತಿ ತನ್ನ ಅಹಂಕಾರವನ್ನು ಬದಿಗಿಟ್ಟು ನಿಮ್ಮ ಮಾತನ್ನು ಶಾಂತವಾಗಿ ಕೇಳಿಸಿಕೊಳ್ಳುತ್ತಾನೆ. ನೆಕ್ಸ್ಟ್, ಪ್ಲಾನ್ ಬಿ ಇಟ್ಟುಕೊಳ್ಳಬೇಡಿ. ಬಿಕಮ್ ಎ ಪ್ಲಾನ್ ಎ ಥಿಂಕರ್. ಒಂದು ವೇಳೆ ಈ ಬಿಸ್ನೆಸ್ ವರ್ಕ್ ಆಗಿಲ್ಲ ಅಂದರೆ ವಾಪಸ್ ಹಳೆ ಕೆಲಸಕ್ಕೆ ಹೋಗ್ತೀನಿ ಎಂಬ ಬ್ಯಾಕಪ್ ಪ್ಲಾನ್ ಅನ್ನು ಇಟ್ಟುಕೊಳ್ಳುವುದೇ ನಮ್ಮ ಸೋಲಿನ ಮೊದಲ ಮೆಟ್ಟಿಲು. ಉದಾಹರಣೆಗೆ, ನಮಗೆ ಬೀಳಲು ಒಂದು ಸೇಫ್ಟಿ ನೆಟ್ ಇದೆ, ಅಂದರೆ ಪ್ಲಾನ್ ಬಿ ಇದೆ ಎಂದು ಗೊತ್ತಿದ್ದರೆ ಕಷ್ಟ ಬಂದಾಗ ನಾವು ಸುಲಭವಾಗಿ ಪ್ರಯತ್ನವನ್ನು ಬಿಟ್ಟು ಬಿಡುತ್ತೇವೆ. ಅದೇ ಒಂದು ವೇಳೆ ನನಗೆ ಗೆಲ್ಲುವುದನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಎಂಬ ಸ್ಥಿತಿಯಲ್ಲಿದ್ದಾಗ ಮನುಷ್ಯ ತನ್ನ ಮಿತಿಯನ್ನು ಮೀರಿ ಹೋರಾಡುತ್ತಾನೆ ಮತ್ತು ಯಶಸ್ವಿಯಾಗುತ್ತಾನೆ. ನೆಕ್ಸ್ಟ್, ನಂಬರ್ 5, ಪ್ರತಿಸ್ಪರ್ಧಿಗಳಿಗಿಂತ ಹೆಚ್ಚು ಬಾರಿ ವಿಫಲರಾಗಿ. ಔಟ್ ಫೇಲ್ ದ ಕಾಂಪಿಟೇಷನ್. ಯಾರು ಹೆಚ್ಚು ಬಾರಿ ಸೋಲಲು ಮತ್ತು ತಪ್ಪುಗಳನ್ನು ಮಾಡಲು ಮತ್ತು ಆ ತಪ್ಪುಗಳಿಂದ ಪಾಠ ಕಲಿಯಲು ಸಿದ್ಧರಿರುತ್ತಾರೋ ಅವರೇ ಮಾರುಕಟ್ಟೆಯಲ್ಲಿ ಅಂತಿಮವಾಗಿ ಗೆಲ್ಲುತ್ತಾರೆ. ಉದಾಹರಣೆಗೆ, ಒಂದು ಹೊಸ ಪ್ರಾಡಕ್ಟನ್ನು ಪರ್ಫೆಕ್ಟ್ ಮಾಡಿಯೇ ಮಾರುಕಟ್ಟೆಗೆ ಬಿಡುತ್ತೇನೆಂದು ವರ್ಷಗಟ್ಟಲೆ ಕಾಯುವಂಥ ಬದಲು ಅದನ್ನು ಬೇಗ ಬಿಡುಗಡೆ ಮಾಡಿ. ಗ್ರಾಹಕರ ಪ್ರತಿಕ್ರಿಯೆ ನೋಡಿ, ಅದರಲ್ಲಿರುವಂಥ ತಪ್ಪುಗಳನ್ನು ತಿದ್ದಿಕೊಳ್ಳಿ. ತಪ್ಪು ಮಾಡದೇ ಎಲ್ಲವನ್ನು ಕಲಿಯುತ್ತೇನೆ ಎಂಬುದು ಮೂರ್ಖತನ. ಒಟ್ಟಾರೆಯಾಗಿ ಆಥರ್ ಸ್ಟೀವನ್ ಬಾರ್ಕೆಟ್ ರವರ ಈ ಪುಸ್ತಕ ಕೇವಲ ಬಿಸ್ನೆಸ್ ಮಾಡುವವರಿಗೆ ಮಾತ್ರವಲ್ಲ, ತಮ್ಮ ದೈನಂದಿನ ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುವಂತಹ ಪ್ರತಿಯೊಬ್ಬರಿಗೂ ಒಂದು ಅದ್ಭುತ ಮಾರ್ಗದರ್ಶಿಯಾಗಿದೆ.